ಕಂಬಾರರು ಅಲ್ಲಿರುವಂಥ ಎಲ್ಲ ವಿಮರ್ಶಕರನ್ನು ಸವಾಲು ಹಾಕಿದವ್ರನ್ನ ಒಂದೇ ಬಾರಿಗೆ ಪಲ್ಟಿ ಹೊಡೆಸ್ಬಿಟ್ಟಿದ್ದಾರೆ. ಸುಮಾರು ಹೆಚ್ಚು ಕಡಿಮೆ ಇನ್ನೊಂದು 2 ವರ್ಷ ಆದರೆ 25 ವರ್ಷಗಳಾಗ್ತದೆ ಈ ಕಂಬಾರರ ನಾಟಕಗಳನ್ನ ಕುರಿತಂಥ ಸೆಮಿನಾರ್ ಏನು ನಡೀತು. ಆ ನಡೆದ ಕಾಲ ಮತ್ತು ಈಗ ಕೃತಿ ಪ್ರಕಟವಾಗ್ತಿರುವಂಥ ಸಂದರ್ಭ. ಸೊ 1/4 ಶತಮಾನ ಹೆಚ್ಚು ಕಡಿಮೆ ಆಗುತ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಆವಾಗ ಮಾತಾಡಿದ್ವಿ. ಸುಮಾರು 7-8 ಜನ ಇಲ್ಲಿ ಕಂಬಾರರ ನಾಟಕಗಳನ್ನು ಕುರಿತು ಮಾತನಾಡಿದ್ದಾರೆ. ಕನ್ನಡದ ಸುಮಾರು ಪ್ರಸಿದ್ಧ ವಿಮರ್ಶಕರು, ಚಿಂತಕರು ಇದರಲ್ಲಿದ್ದಾರೆ. ಇಪ್ಪತ್ತೈದು ವರ್ಷಗಳ ಈ ಅಂತರದಲ್ಲಿ ಇಲ್ಲಿಯ ಚಿಂತನೆಗಳಿಗೆ, ಕಂಬಾರರ ನಾಟಕಗಳನ್ನ ಕುರಿತಂತೆ ಇಲ್ಲಿಯ ಚಿಂತನೆಗಳಿಗೆ ಏನಾದರೂ ಪ್ರಸ್ತುತತೆ ಇದೆಯಾ ಅನ್ನೋ ಪ್ರಶ್ನೆ ಓದುವಾಗ ಸಹಜವಾಗಿ ಕಾಡ್ತದೆ. ಆದರೆ ನಾನು ಶ್ಲಾಘಿಸಬೇಕು ನಮ್ಮ ರತಿಯವ್ರನ್ನ ಮತ್ತು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘವನ್ನು ಮತ್ತು ಇದನ್ನು ಎಡಿಟ್ ಮಾಡಿದ ವಿಸಾಜಿಯವರನ್ನು. ಯಾಕೆ ಅಂತಂದರೆ 100ಕ್ಕೆ 100 ಪಾಲು ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಏನು ಅಂತಂದರೆ ಈ ಲೇಖನಗಳಿಗೆ ಈಗಲೂ ಆ ರೀತಿಯ ತಾತ್ವಿಕ ಚಿಂತನೆಯ ಒಂದು ಪ್ರಸ್ತುತತೆ ಇದೆ. ಇದನ್ನು ಪ್ರಸ್ತಾಪ ಮಾಡಿದ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಮೇಡಮ್ ಅವರ ಹೆಸರು ಮರೆತೆ, ಭಾಳ ಚೆನ್ನಾಗಿ ಒಂದು ಇಂಟ್ರೊಡಕ್ಟರಿ ಆದಂಥ ಒಂದು ಮಾತನ್ನು ಹೇಳಿದರು. ಏನಂತಂದರೆ, ಒಂದು ಅಡಾಸಿಟಿ ಟು ರೈಟ್, ಟು ಬ್ರಿಂಗ್ ಎ ಬುಕ್ ಇನ್ ಎ ಫಿಸಿಕಲ್ ಫಾರ್ಮ್, ಪ್ರಿಂಟೆಡ್ ಫಾರ್ಮ್ನಲ್ಲಿ ಇಂಥದ್ದೊಂದು ಪುಸ್ತಕವನ್ನು ತರುವ ಅಡಾಸಿಟಿ ಅನ್ನೋ ಪದ ಬಳಸಿದ್ರು ಅವರು. ನಿಜವಾದ ಅದೊಂಥರ ವಿಚಿತ್ರವಾದಂಥ ಕೆಟ್ಟ ಧೈರ್ಯ ಅಂತ ಕನ್ನಡದಲ್ಲಿ ಹೇಳೋದಾದರೆ ಕೆಟ್ಟ ಧೈರ್ಯ. ಇಂಥೊಂದು ಕೆಟ್ಟ ಧೈರ್ಯ ಮಾಡಿದಾರಲ್ಲ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದವರು, ಅವರಿಗೆ ನಾನು ಶ್ಲಾಘನೆ ಅನ್ನೋ ಮಾತು. ಸಾಹಿತ್ಯದ ಪುಸ್ತಕ ಪ್ರಕಟಣೆಗಳು ಮತ್ತು ಪುಸ್ತಕದ ಪ್ರಕಟಣೆಗಳ ಕಲ್ಚರ್ ಒಂದು ನಾಶವಾಗಿ ಹೋಗ್ತಿರುವಾಗ ಕಂಬಾರರನ್ನು ಇಲ್ಲ ಹಾಗೆ ಪುಸ್ತಕದ ಮೂಲಕವೇ ಇನ್ನೊಂದು ಸತಿ ಚಿಂತನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅನ್ನುವ ಒಂದು ಹಠ ಇದೆಯಲ್ಲ ರತಿ, ಆಮೇಲೆ ಈ ಪುಸ್ತಕ ಎಡಿಟ್ ಮಾಡಿದ ನಮ್ಮ ವಿಸಾಜಿ ಇದಾರಲ್ಲ, ಬಹಳ ಸೂಕ್ಷ್ಮ ಚಿಂತನೆಯ ಒಬ್ಬ ಮನುಷ್ಯ. ಮತ್ತು ಬರೀ ಸೂಕ್ಷ್ಮ ಚಿಂತನೆ ಮಾತ್ರ ಅಲ್ಲ, ಒಂದು ಬ್ಯಾಲೆನ್ಸ್ಡ್ ಮೈಂಡ್ ಇದೆ ಈ ಮನುಷ್ಯನಿಗೆ, ಒಂದು ಹದವಾದ ಸಮತೂಕದ ಮನಸ್ಸಿದೆ. ಅವರು ಮುನ್ನುಡಿಯಲ್ಲಿ ಭಾಳ ಚೆನ್ನಾಗಿದ್ದರೆ ಪ್ರಸ್ತುತತೆಯನ್ನು ಹೇಗೆ ನೋಡಬಹುದು ಅನ್ನುವ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅವ್ರ ಮಾತೊಂದಿದೆ, ಈ ಪುಸ್ತಕ ಒಟ್ಟು ಜೀವಂತಿಕೆಯನ್ನು ನಮ್ಮ ಕಾಲದಲ್ಲಿ ಒಳಗು ಮಾಡುವ ದಾರಿ ಯಾವುದು ಅನ್ನುವ ಪ್ರಶ್ನೆ ನನ್ನ ಕಾಡ್ತಾ ಇದೆ. ಮೊದಲನೇದು. ಇನ್ನೊಂದು ಪ್ರಶ್ನೆಯನ್ನು ಎತ್ತಾರೆ ಅವ್ರ ಮುನ್ನುಡಿಯಲ್ಲಿ, ಸಮಕಾಲೀನ ತಲ್ಲಣಗಳಿಗೆ ಅವು ದನಿಯಾಗ್ತವೆಯೇ. ಇಲ್ಲಿ ಎತ್ತುವ ಪ್ರಶ್ನೆಗಳು, ಕಂಬಾರ ನಾಟಕಗಳಿಗೆ ಎತ್ತುವ ಪ್ರಶ್ನೆಗಳೇನಿದ್ದಾವೆ ಅವು ಸಮಕಾಲೀನ ತಲ್ಲಣಗಳಿಗೆ ಅವು ದಾರಿ ಮಾಡಿಕೊಡ್ತವೆ. ನಾನು ಸಮಕಾಲೀನ ತಲ್ಲಣ ಅನ್ನೋ ಪದವನ್ನು ನಾನು ಚೂರನ್ನು ವ್ಯತ್ಯಾಸ ಮಾಡಿ ಬಳಸೋದಾದರೆ, ಸಮಕಾಲೀನತೆಯ ಸ್ವರೂಪವನ್ನು ಅವು ದಾಖಲಿಸ್ತವೆಯೇ ಅನ್ನೋ ಮಾತನ್ನು ಹಂಗೆ ಬೆಳ್ತಾ. ಸಮಕಾಲೀನ ತಲ್ಲಣ ಅಂದ ತಕ್ಷಣ ನಮಗೆ ಇಟ್ ಗಿವ್ಸ್ ಎ ಲಿಮಿಟೆಡ್ ಮೀನಿಂಗ್ ಇನ್ ದ ಸೆನ್ಸ್ ದಟ್ ತಲ್ಲಣಗಳು ಅನ್ನೋದನ್ನು ನಾವು ಇಮಿಡಿಯೇಟ್ಲಿ ಒಂದು ಸೋಷಿಯಲ್ ಆದಂಥ ಕನ್ಸರ್ನ್ಗೆ ಹೆಚ್ಚು ಅನ್ವಯಿಸ್ಕೊಳ್ಳೋದ್ರಿಂದ ನನಗೆ ಸಮಕಾಲೀನತೆ ವೆದರ್ ಅವು ನಮ್ಮ ಕಾಲಕ್ಕೆ ಪ್ರಸ್ತುತವಾಗ್ತದೆಯೇ, ಅದು ಅನೇಕ ರೀತಿಯ ಆಯಾಮಗಳಿದ್ದಿರ್ಬೋದು. ಆರ್ಥಿಕ ಇರ್ಬೋದು, ಸಾಂಸ್ಕೃತಿಕ ಇದ್ದಿರ್ಬೋದು, ಅಥವಾ ಮನುಷ್ಯ ಸಂಬಂಧದ ಪ್ರಶ್ನೆಯನ್ನು ಎತ್ತಿರ್ಬೋದು. ಹೀಗೆ ಹಲವಾರು ಪ್ರಶ್ನೆಗಳನ್ನು ನಮ್ಮ ಸಮಕಾಲೀನಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿಯೇ ಅನ್ನೋದೊಂದು. ಆಮೇಲೆ ಇನ್ನೂ ಒಂದು ಪ್ರಶ್ನೆಯನ್ನು ಎತ್ತಾರವರು, ಈ ಪ್ರಶ್ನೆ ಅಫ್ಕೋರ್ಸ್ ಚರ್ಚೆಗೆ ಬಂದಿದೆ 20 ವರ್ಷದಲ್ಲಿ. ಒಂದು, ಕಂಬಾರರ ಕಾವ್ಯ ಮತ್ತು ನಾಟಕಗಳನ್ನು ಶೋಧಿಸುವ ಭಾಷೆ ಬೇರೆ ಬೇರೆ ಆಗಬೇಕಾಗಿದೆಯೇ ನಮ್ಮಲ್ಲಿ, ಈ ಪ್ರಶ್ನೆ. ಇಂಥ ಹಲವು ಪ್ರಶ್ನೆಗಳನ್ನು ಎತ್ಕೊಳ್ತಾ ವಿಸಾಜಿ ಇದನ್ನು ಸಂಪಾದಿಸುವ ಕ್ರಮದಲ್ಲಿ ನಾನು ಅನೇಕರನ್ನು ಓದ್ತಾ ಇದ್ದಾಗ
ಅನ್ನಿಸ್ತಾ ಇತ್ತು. ಆಗ ಇದು ಪ್ರಕಟವಾದ ರೀತಿಯಲ್ಲಿ, ಪ್ರಕಟವಾದ ಅಂತಂದರೆ ಅದನ್ನು ಹೇಗೆ ಸಂಯೋಜನೆ ಮಾಡಿದ್ರು ಸೆಮಿನಾರ್ನಲ್ಲಿ, ಹಾಗೆ ಸಂಯೋಜನೆ ಮಾಡಿದ ರೀತಿಯಲ್ಲಿ ಒಂದು ಮಾಡರ್ನಿಸ್ಟ್ ಮೈಂಡ್ ಇತ್ತು. ಮಾಡರ್ನಿಸ್ಟ್ ಮೈಂಡ್ ಯಾಕಿತ್ತು ಅಂತ ಹೇಳ್ತೀನಿ ನಾನು ನಿಮಗೆ. ಯಾಕಿತ್ತು ಅಂತಂದರೆ ಅನೇಕ ಲೇಖನಗಳು ಈ ಪುಸ್ತಕದಲ್ಲಿ, ಅನೇಕ ಲೇಖನಗಳು, ಅನೇಕ ಮಾತುಗಳು ಒಂದು ದ್ವಂದ್ವವನ್ನು ಹಾಗೆ ಗುರುತಿಸುವ ಮಾದರಿಯ ಲೇಖನಗಳು. ಉದಾಹರಣೆಗೆ ಕಂಬಾರರ ನಾಟಕಗಳಲ್ಲಿ ಗ್ರಾಮ ಮತ್ತು ಹಳ್ಳಿ, ಕಂಬಾರರ ನಾಟಕಗಳಲ್ಲಿ ಕನಸು ಮತ್ತು ವಾಸ್ತವ, ಈ ರೀತಿಯ ದ್ವಂದ್ವ ಮಾದರಿಯ ಪರಿಭಾಷೆಯಲ್ಲಿ ಈ ನಾಟಕಗಳನ್ನು ನೋಡುವ ಬಗೆ, ಸಂಪ್ರದಾಯ ಮತ್ತು ಆಧುನಿಕತೆ, ಹೀಗೆ ಒಂದು ಡೈಲೆಕ್ಟಿಕಲ್ ಅಂತೇನು ಹೇಳ್ತೀವಿ. ಆಗ ಸುಮಾರು 90ರಲ್ಲಿ ಬಂದಾಗ ಈ ರೀತಿಯ ಚರ್ಚೆಗಳು ಬರ್ತಾ ಇದ್ದಾಗ ಈ ಮಾಡರ್ನಿಸ್ಟ್ರಿಗೆ ಎಷ್ಟು ಅಹಮ್ಮಿತ್ತು ಅಂತಂದರೆ, ಯಾವುದೇ ಒಂದು ಚಿಂತನೆ ಆಗಲಿ ಆ ಚಿಂತನೆಯಿಂದ ಮಾಡರ್ನಿಸ್ಟ್ ಆದಂತಹ ವಿಮರ್ಶಾ ಪರಿಭಾಷೆಯಲ್ಲಿ ನೋಡಬಹುದು ಅನ್ನುವಂಥ ವಿಚಿತ್ರವಾದಂಥ ಒಂದು ಅಹಮ್ಮದು. ಆ ಅಹಮ್ಮನ ಹಿನ್ನೆಲೆಯಲ್ಲಿ ಬಹುಶಃ ಕಂಬಾರರ ನಾಟಕಗಳನ್ನು ನೋಡುವ ಮಾದರಿಯನ್ನು ಇವರು ತಮ್ಮ ಶೀರ್ಷಿಕೆಯಲ್ಲೇ ಸೂಚಿಸ್ಬಿಡ್ತಾಯಿದ್ರು. ಪಾಪ ಏನು ಮಾತನಾಡುವಂಥ ವಿಮರ್ಶಕನಿಗೆ, ಚಿಂತಕನಿಗೆ ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ, ಅದನ್ನು ದಾಟಿ ಹೋಗುವಂಥದ್ದು ಬಿಡ್ರಿ, ಗ್ರಾಮ ಹೆಂಗಿತ್ತು, ಕನಸು ಹೇಗಿತ್ತು, ಹೀಗೆ ಒಂದು ಚರ್ಚೆಯೊಂದನ್ನು ಎಲ್ಲರೂ ಮಾಡಿದ್ದಾರೆ. ಆದರೆ ಈ ದ್ವಂದ್ವ ಪರಿಭಾಷೆಯನ್ನು ನಾವು ಮೀರಿ ಮಾತನಾಡಬಹುದೇ ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ 3 ರೀತಿಯಲ್ಲಿ ಚರ್ಚೆ ಆಗುತ್ತೆ. ಒಂದು ಇಲ್ಲಿಯ ಆ ಮಾತನ್ನು ನಮ್ಮ ಕವಿತಾರಾಯಿ ಹೇಳ್ತಾ ಇದ್ರು, ಒಂದು 3 ರೀತಿ ಚರ್ಚೆ ಯಾವುದು ಇಂಪಾರ್ಟೆಂಟ್. ಆ ಚರ್ಚೆ ನಮ್ಮ ಕಾಲಕ್ಕೂ ಬಹಳ ಇಂಪಾರ್ಟೆಂಟ್ ಅಂತ ಹೇಳುವಂಥ ಚರ್ಚೆ ಯಾವುದಪ್ಪ ಅಂತಂದರೆ, ಕಂಬಾರರ ನಾಟಕದಲ್ಲಿ ಯಾವುದನ್ನು ವಸಾಹತುಶಾಹಿಯ ಸ್ವರೂಪ ಅಂತ ಹೇಳ್ತೀವಿ, ಆ ಸ್ವರೂಪದ ಪ್ರಶ್ನೆಯನ್ನು ಇಲ್ಲಿ ಒಂದು ಮುಖ್ಯವಾದ ಚರ್ಚೆಯನ್ನಾಗಿ ಮಾಡಿಕೊಂಡಿದೆ. ಆದರೆ ಕಂಬಾರರು ತಮ್ಮ ಇಂಟರ್ವ್ಯೂನಲ್ಲಿ, ತಮ್ಮ ಇಂಟರ್ವ್ಯೂ ಒಂದು ನಡೆಯುತ್ತೆ, ಕೊನೆಯ ಭಾಗದಲ್ಲಿ ಒಂದು ಇಂಟರ್ವ್ಯೂ ಇದೆ, ಅದನ್ನು ಓದ್ಬೇಕು ನೀವು, ಭಾಳ ಚೆನ್ನಾಗಿದೆ. ಕಂಬಾರರು ಅಲ್ಲಿರುವಂಥ ಎಲ್ಲ ವಿಮರ್ಶಕರನ್ನು, ಸವಾಲು ಹಾಕಿದವ್ರನ್ನ ಒಂದೇ ಬಾರಿಗೆ ಪಲ್ಟಿ ಹೊಡೆಸ್ಬಿಟ್ಟಿದ್ದಾರೆ. ಯಾಕಂತಂದರೆ ಅವ್ರು ಕೇಳ್ತಿದ್ದ ಪ್ರಶ್ನೆಗಳೆಲ್ಲ ಒಂದು ನವ್ಯ ಮಾದರಿಯ ಪ್ರಶ್ನೆಗಳೇ ಅವು. ನಿಮ್ಮ ನಾಟಕಗಳಲ್ಲಿ ದುರಂತ ಅನ್ನುವ ಒಂದು ಕ್ರಮ ಇದೆಯಲ್ಲ, ಅದು ಏನಂತೀರಿ ಅದಕ್ಕೆ, ಎಲ್ಲಿದೆ ದುರಂತ ಅಂತ ಒಂದು ಪ್ರಶ್ನೆ ಇವರು ವಾಪಸ್ ಕೊಟ್ಟರೆ ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಇನ್ನೊಂದು, ನಿಮ್ಮ ನಾಟಕಗಳಲ್ಲಿ ಬರೀ ಕಾಮ ಹೆಚ್ಚು ಅಂತಾರಲ್ಲ ಅಂತ ಒಂದು ಪ್ರಶ್ನೆ. ಕಾಮ ಅನ್ನೋದಲ್ಲೂ ನನ್ನ ನಾಟಕದಲ್ಲಿ ಎಲ್ಲೂ ಕಾಮ ಗೀಮ ಇಲ್ಲ, ಕಾಮದ ಪ್ರಶ್ನೆ ನೀವು ಬೇರೆ ರೀತಿಯಲ್ಲಿ ನೋಡಬೇಕು, ನೀವು ನಿಮ್ಮ ಆಧುನಿಕತೆಯ ಕಣ್ಣಿಂದ ನೋಡೋದಲ್ಲ ಅಂತ ಅಲ್ಲೂ ಒಂದು ಪಲ್ಟಿ ಹೊಡೆಸಿದ್ರು. ಅನೇಕ ಪಲ್ಟಿಗಳನ್ನ ಹೊಡೆಸಿ ಈ ಕೇಳಿದವ್ರನ್ನೆಲ್ಲ ಮಂಕು ಮಾಡಿದಂತಹ ಒಂದು ಇಂಟರ್ವ್ಯೂನ ನೀವು ನೋಡಬೇಕಲ್ಲಿ, ಅದ್ಭುತವಾದಂಥ ಇಂಟರ್ವ್ಯೂ ಅದು. ಒಂದು ಪ್ರಶ್ನೆ ನನಗೆ ನಿಜವಾಗ್ಲೂ ಚೆನ್ನಾಗಿ ಅನಿಸಿದ ಪ್ರಶ್ನೆ, ಒಂದು ಹುಡುಗಿ ಕೇಳಿದ್ದಾರೆ. ಬಹುಶಃ ಲಕ್ಷ್ಮಿ, ಐಡ್ವಾ ಲಕ್ಷ್ಮಿ ಇರಬೇಕು ಅನಿಸುತ್ತೆ, ಆಲ್ ಇಂಡಿಯಾ ವುಮೆನ್ಸ್ ಫೆಡರೇಷನ್ನ ಲಕ್ಷ್ಮಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಲಕ್ಷ್ಮಿಯವ್ರು ಯಾರೋ ನಂಗೆ ಹೊಳಿತಿಲ್ಲ. ಲಕ್ಷ್ಮಿ ಅಂದ ತಕ್ಷಣ ಆ ಲಕ್ಷ್ಮಿ ನೆನಪಿಗೆ ಬರ್ತಾಳೆ. ಭಾಳ ಕ್ರಾಂತಿಕಾರಿಕ ಹೆಣ್ಣದು, ಈಗಲೂ ಭಾಳ ಈಸ್ ಕ್ವೈಟ್ ಆ್ಯಕ್ಟಿವ್ ಆ ಲಕ್ಷ್ಮಿ ಅನ್ನೋದು. ಆ ಲಕ್ಷ್ಮಿ ಒಂದು ಪ್ರಶ್ನೆ ಕೇಳಿದಾಳೆ. ಆ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ಭಾಳ ಇಷ್ಟ ಆಗೋಯ್ತದು. ಅಫ್ಕೋರ್ಸ್ ಐ ಡೋಂಟ್ ಅಗ್ರಿ ವಿತ್ ಹರ್, ಬಟ್ ಒಂದು ಭಾಳ ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಕೇಳ್ತದು. ಏನು ಕೇಳಿದಾಳೆ ಅಂತಂದರೆ, ಸಾರ್ ನಿಮ್ಮಲ್ಲಿ, ನಿಮ್ಮ ನಾಟಕದಲ್ಲಿ ಹೆಣ್ಣು ಪೂರ್ಣಳು, ಹೆಣ್ಣು ನಿಮ್ಮ ನಾಟಕಗಳಲ್ಲಿ ಗಂಡಿಗಿಂತ ಹೆಚ್ಚು ಪೂರ್ಣಳು ಅಂತ ಕುರ್ತಕೋಟಿಯವರು ಹೇಳಿದಾರಲ್ಲ, ಆ ಮಾತನ್ನು ಈಗ ತಾನೇ ಹೇಳಿದ್ರಿ. ಹೆಣ್ಣು ಪೂರ್ಣವಾಗಿ ಕಾಣಲು ಕಾರಣ ಅವಳು ತೃಪ್ತಳು. ನಿಮ್ಮ ನಾಟಕಗಳಲ್ಲಿ ಅವಳಿಗೆ ಬೇಕಾಗಿರೋದು ಒಬ್ಬ ಪೌರುಷನಾದ ಗಂಡಿಸಿನ ಪ್ರೇಯಸಿಯಾಗುವುದು ಅಥವಾ ತಾಯ್ತನ. ಅವನಿಗೆ ಬೆಸರಾಗುವುದರಲ್ಲಿ ಅವಳ ಜೀವನ ಸರ್ವಸ್ವವೂ ಸೇರಿಬಿಡುತ್ತೆ. ಅದಕ್ಕಿಂತ ಹೆಚ್ಚಿಗೆ ಅವಳಿಗೆ ಜೀವನದಲ್ಲಿ ಏನೂ ಗುರಿನೇ ಇಲ್ಲ. ಹೀಗಾಗಿ ನಿಮ್ಮಲ್ಲಿ ಬರೋ ಹೆಣ್ಣು ಪಾತ್ರಗಳೆಲ್ಲ ಸಾಧಾರಣವಾಗಿ ಸಿಂಬಲ್ಸ್ ಆಗಿ ಬರ್ತಾರೆ, ಮೆಟಫರ್ ಆಗಿ ಬರ್ತಾರೆ. ಆದರೆ ಈ ಜಾನಪದ ಲೋಕದಿಂದ ಬಂದಿರುವ ಸಿಂಬಾಲ್ಸ್ ಆಗಿರ್ಬೋದು, ಆರ್ಕಿಟೈಪ್ ಆಗಿರ್ಬೋದು, ಅವರೆಲ್ಲ ಒಂದು ನಾಟಕದಲ್ಲಿ ಒಂದು ಸಾಮಾಜಿಕ ಸಂದರ್ಭ ಕೂಡ ಇರುತ್ತೆ ಅನ್ನೋದನ್ನು ಗಮನಿಸೋದಿಲ್ಲ. ಗಂಡು ಹೆಣ್ಣಿನ ಸಂಬಂಧವನ್ನು ನೀವು ಯಾವ ರೀತಿ ಚಿತ್ರಣ ಮಾಡ್ತೀರಿ, ಅದು ಒಂದು ಸಮಾಜವನ್ನು ಪ್ರತಿಬಿಂಬಿಸೋದು ಆಗಿರ್ತದೆ. ಈಗ ಬದಲಾಗಿರುವಂಥ ಸಾಮಾಜಿಕ ಸಂದರ್ಭದಲ್ಲಿ ಗಂಡು ಹೆಣ್ಣಿನ ಸಂಬಂಧಗಳು ಬದಲಾಗಿರುವಾಗ ಹೆಣ್ಣಿನ ಪಾತ್ರವನ್ನು ಹೆಂಗೆ ಗುರುತಿಸ್ತೀರಿ ಅನ್ನೋ ಕಂಬಾರ ಅದಕ್ಕೂ ಭಾಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನೀವು ಅದನ್ನು ಮೊದಲಿನ ನಾಟಕಗಳಲ್ಲಿ ಹಂಗೆ ಇದ್ದಿರಬಹುದು, ಆದರೆ ನನ್ನ ಅನೇಕ ನಾಟಕಗಳಲ್ಲಿ ಹಾಗಲ್ಲ ಅಂತ.
ಹೆಚ್ಚು ವಿಸ್ತಾರವಾಗಿ ಹೇಳೋಕ್ಕೆ ಹೋಗಿಲ್ಲ. ಆದರೆ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಇಲ್ಲಿ ಬಂದಿರುವ ಒಂದು ಮುಖ್ಯವಾದಂಥ ಚರ್ಚೆ, ಇನ್ನು ಈ ಈ ಈ ಲೇಖನಗಳಲ್ಲಿ ಒಂದು ಮುಖ್ಯವಾದ ಚರ್ಚೆ ಇದೆ. ಕಂಬಾರ ನಾಟಕಗಳಲ್ಲಿ ಪ್ರಧಾನವಾದ ವಸ್ತು ಕಾಮಕೇಂದ್ರಿತ. ಇದನ್ನು ನಟರಾಜ್ ಹೊಳಿಯಾರ್ ಯುರೋಪಿನ ಮಾದರಿಯ ಇಬ್ಬರು ವಿಮರ್ಶಕರನ್ನು, ಚಿಂತಕರನ್ನು ತಗೊಂಡು ಇವರನ್ನು ಸಂಪೂರ್ಣವಾಗಿ ಕಾಮ ಫಲಪ್ರದವಾದಂತಹ ಚಿಂತನೆಯ ನೋಟದಲ್ಲಿ ನೋಡೋಕ್ಕೆ ಟ್ರೈ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಅವರು ಉದಾಹರಣೆ ತಗೊಳ್ಳೋದು ಸಿರಿಸಂಪಿಗೆ ನಾಟಕನ. ಅನೇಕ ನಾಟಕ, 2-3 ನಾಟಕ ತಗೋತಾರೆ, ಅದರಲ್ಲಿ ಸಿರಿಸಂಪಿಗೆ ಕೂಡ ಒಂದು. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದರೆ, ಈ ನಾಟಕ, ಸಿರಿಸಂಪಿಗೆ ನಾಟಕ, ವಾಸ್ತವವಾಗಿ ಅವರ ಹಿಂದಿನ ನಾಟಕಗಳಲ್ಲಿ ಹೆಣ್ಣು ಏನು ಕಾಮ ಅಲ್ಲ, ನಾನು ಹೇಳ್ತಿರೋದು ಹೆಣ್ಣು ಫಲವತ್ತುತನಕ್ಕೆ ಸಂಕೇತ ಅಂತ ನಾವೇನು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ, ಅದನ್ನು ದಾಟ್ಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಕಾಮ ಕೇಂದ್ರಿತವಲ್ಲ, ಅದು ಫಲವತ್ತುತನವನ್ನು ಸಂಕೇತಿಸ್ತಾ ಇದೆ ಹೆಣ್ಣು ಅನ್ನುವ ಹಾಗೆ ನಾಟಕಗಳಲ್ಲಿ ಪ್ರತಿಬಿಂಬಿತವಾಗ್ತದೆ. ಮೊದಲಿನ ನಾಟಕಗಳಲ್ಲಿ ಹಾಗಿದೆ, ಇಲ್ಲ ಅಂತಲ್ಲ. ಕಮಲಿ ಎನ್ನುವ ಅವಳ ನವಿಲೆ ನವಿಲೆ ನಾಟಕದಲ್ಲಿ ಒಂದು ಭಾಳ ವಿಚಿತ್ರವಾದಂಥ ಫರ್ಟಿಲಿಟಿಯ ಸಿಂಬಾಲ್ ಒಂದು ಭಾಳ ಎದ್ದು ನಿಲ್ತದೆ, ನಿಜ. ಆದರೆ ಈ ಸಿರಿಸಂಪಿಗೆ ನಾಟಕವನ್ನು ಈ ಆಧುನಿಕರು ಅರ್ಥ ಮಾಡ್ಕೊಂಡಿರುವಂಥ ಒಂದು ತಪ್ಪು ಕಲ್ಪನೆ ಯಾವುದಪ್ಪ ಅಂತಂದರೆ, ಅದು ಮತ್ತೆ ಅದರಲ್ಲಿ ಸತ್ಯನಾಥದ ಒಂದು ಲೇಖನ, ಇಟ್ ಮಿಸ್ ಗೈಡ್ಸ್. ದೆನ್ ಡೆಫಿನೆಟ್ಲಿ ನಮ್ಮ ನಟರಾಜ್ ಹೊಳಿಯಾರ್ದು ಇಟ್ ಆಲ್ಸೋ ಮಿಸ್ ಗೈಡ್ಸ್. ಆದರೆ ಅದಕ್ಕೆ ಕರೆಕ್ಟ್ ಮಾಡಿದವ್ರು ಯಾರಪ್ಪ ಅಂದರೆ ಶಿವಪ್ರಕಾಶ್ ತನ್ನ ಅಧ್ಯಕ್ಷ ಭಾಷಣದಲ್ಲಿ ಚೆನ್ನಾಗಿ ಅದನ್ನು ಕರೆಕ್ಟ್ ಮಾಡಿದ್ದಾರೆ. ಹೆಂಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಇವರು ಯಾವ ಸಿಂಬಾಲ್, ಈಗ ಅರ್ಧನಾರೀಶ್ವರನ ಕಲ್ಪನೆ ಇದೆ, ಅಂದರೆ ಗಂಡು ತತ್ವ ಹೆಣ್ಣು ತತ್ವ ಸೇರಿರುವಂಥ ಒಂದು ಸಿಂಬಾಲ್ನ ಆಂಥ್ರೋಪಾಲಜಿಕಲಿ ಸತ್ಯನಾಥ್ ಮತ್ತು ಸ್ವಲ್ಪ ಯುರೋಪಿಯನ್ ಮಾದರಿಯ ಚಿಂತನೆಯ ಮೂಲಕ ನೋಡುವ ನಮ್ಮ ನಟರಾಜ್ ಹೊಳಿಯಾರ್ ಉಭಯ ಲಿಂಗಿಗಳು ಅಂತ ಕರೀತಾರೆ ಅದನ್ನ. ಉಭಯ ಲಿಂಗಿಗಳು ಅಂದರೆ ಅವರು ಅತ್ತ ಕಡೆ ಹೆಣ್ಣು ಅಲ್ಲ, ಇತ್ತ ಕಡೆ ಗಂಡು ಅಲ್ಲ, ಎರಡೂ ಸೇರಿದವರು, ಅಂದರೆ ಕೆಲಸಕ್ಕೆ ಬಾರದವರು ಅಂತ, ಸ್ವಲ್ಪ ಮಟ್ಟಿಗೆ ಕೆಲಸಕ್ಕೆ ಬಾರದವರು ಅನ್ನೋ ಅರ್ಥ ಅಲ್ಲಿ. ಈ ಸಿರಿಸಂಪಿ ನಾಟಕದಲ್ಲಿ ಏನಾಗುತ್ತೆ, ಒಂದು ವ್ಯಕ್ತಿತ್ವ ಎರಡಾಗಿ ಒಡ್ಕೊಳ್ಳುತ್ತೆ. ನೀವು ಆ ನಾಟಕ ಹೋದ್ರೆ ಗೊತ್ತಾಗುತ್ತೆ, ಒಂದು ಗಂಡು ತತ್ವ ಇನ್ನೊಂದು ಹೆಣ್ಣು ತತ್ವ ಒಡ್ಕೊಳ್ಳುತ್ತೆ. ಅಂದರೆ ಈ ವಿಘಟನೆ ಸಾಂಸ್ಕೃತಿಕವಾಗಿಯೇ ಆದಂತಹ, ನಮ್ಮ ಆಧುನಿಕ ಕಾಲದಲ್ಲಿ ಸಾಂಸ್ಕೃತಿಕವಾಗಿಯೇ ಆದಂತಹ ಈ ರೀತಿಯ ವಿಘಟನೆಯನ್ನು ಕಂಬಾರರು ಬಹಳ ದುರದೃಷ್ಟಕರ ಅನ್ನೋ ಮಾತಿನಲ್ಲಿ ಹೇಳ್ತಾರೆ. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ನಮ್ಮ ಏಷ್ಯನ್ ಮಾಡೆಲ್ ಆಫ್ ಕಲ್ಚರಲ್ಲಿ ಒಂದು ಹೆಣ್ಣು ಮತ್ತು ಗಂಡು ತತ್ವಗಳು ಎರಡೂ ಸೇರಿರುವಂಥ ಒಂದು ಸೊಸೈಟಿ, ಸಮಾಜ. ಯಾಕೆ ಆರೋಗ್ಯಪೂರ್ಣ ಸಮಾಜ ಅನ್ನೋ ಅದನ್ನು ಇನ್ ಮತ್ತು ಯಾಂಗ್ ಅನ್ನುವ ಜಪನೀಸ್ ಪರಿಭಾಷೆಯ ಒಂದು ಮಾದರಿ, ಅನಿಮಸ್ ಮತ್ತು ಅನಿಮಾ ಅನ್ನುವಂಥ ಇನ್ನೊಂದು ಪರಿಕಲ್ಪನೆ, ಇವೆರಡೂ ಒಂದು ಸಮತೋಲನದಲ್ಲಿ ಸೇರಿದಾಗ ನಿಮಗೆ ಒಂದು ಸಮಾಜ ಸಾಂಸ್ಕೃತಿಕವಾಗಿ ಮತ್ತು ಸಿವಿಲೈಸ್ಡ್, ನಾಗರಿಕವಾಗಿ ಒಂದು ಆರೋಗ್ಯಪೂರ್ಣವಾದಂತಹ ದಾರಿಯನ್ನು ಹಿಡಿಯಬಲ್ಲದು. ಇದು ಕಂಬಾರರು ಸಿರಿಸಂಪಿಗೆಯಲ್ಲಿ ಎತ್ತುವ ಬಹಳ ಮುಖ್ಯವಾದ ತತ್ವ. ಇದು ಯಾವುದು ಕಾಮವೆಂದು ಕರೆದಿದ್ದರೋ, ಯಾವುದನ್ನು ಫರ್ಟಿಲಿಟಿ ಅಂತ ಕರಿತಾ ಇದ್ದರೋ ಇವರು ನಾಟಕದ ಹೆಣ್ಣಿನ ಒಂದು ಪ್ರತಿಮೆಯನ್ನು, ಅದನ್ನು ದಾಟಿ ಇವರು ಹೆಣ್ಣು ಮತ್ತು ಗಂಡು ತತ್ವವನ್ನು ಸಂಪೂರ್ಣವಾಗಿ ಭಿನ್ನವಾದಂಥ ಪರ್ಸ್ಪೆಕ್ಟಿವ್ನಲ್ಲಿ ಸಿರಿಸಂಪಿಗೆಯಲ್ಲಿ ಇಟ್ಟು ನೋಡ್ತಾ ಇದ್ದಾರೆ. ಅಂದರೆ ಒಂದು ಸಮಾಜದಲ್ಲಿ ಯಾವುದನ್ನು ಸಾಮಾಜಿಕ ನ್ಯೂಕ್ಲಿಯರ್ ಕಲ್ಪನೆ ಆದಂಥ ಕುಟುಂಬ ಅಂತ ಕರಿತೀವಿ, ಅಂತ ಒಂದು ಕುಟುಂಬವೆನ್ನುವ ಸಮಾಜದಲ್ಲಿ ಒಂದು ಹದ ಬರಬೇಕಾದ್ರೆ ಅಲ್ಲಿ ಸಮತೋಲನ ಇರಬೇಕಾದಂಥ ತತ್ವ ಗಂಡು ಮತ್ತು ಹೆಣ್ಣುಗಳದ್ದಾಗಿರಬೇಕು ಅನ್ನೋದು. ಕೊನೆಗೆ ಅವನು ಒಂದು ಮಾತನ್ನು ಹೇಳ್ತಾನೆ, ಸತ್ತು ಹೋಗುವಾಗ ಸಿರಿಸಂಪಿಗೆಯಲ್ಲಿ ಶಿವನಾಗದೇವ ಒಂದು ಮಾತನ್ನು ಹೇಳ್ತಾನೆ, ಈ ವ್ಯಕ್ತಿ, ಹುಟ್ಟುವ ವ್ಯಕ್ತಿ ಸೀಳಿ ಹೋಗದ ಹಾಗೆ ನೋಡಿಕೋ. ಈ ಮಾತನ್ನು ನಾವು ಯಾಕೆ ಗುರುತಿಸ್ತಾ ಇಲ್ಲ? ಈ ಮಾತುಗೊಂದು ಬಹಳ ದೊಡ್ಡ ಅರ್ಥ ಇದೆ, ಎಲ್ಲ ಕಾಲಕ್ಕೂ ದೊಡ್ಡ ಅರ್ಥ ಅದು. ಅರ್ಧನಾರೀಶ್ವರನ ಕಲ್ಪನೆ ನೀವು ಉಭಯಲಿಂಗಿ ಅಂತ ಹೇಳಿಬಿಟ್ರೆ ಅದಕ್ಕೆ ನೀವು ಭಾಳ ವಿಡಂಬನಾತ್ಮಕವಾದಂಥ ಪರಿಭಾಷೆಯ ಮಾತದು. ಇದನ್ನು ಜೈನರು ಶೈವ ಸಾಹಿತ್ಯವನ್ನು ವಿರೋಧಿಸುವಾಗ ಹಿಂದೆ 11-12ನೇ ಶತಮಾನದಲ್ಲಿ ಹೇಳ್ತಿದ್ರು. ಅಂಡಯ್ಯ ಒಂದು ಮಾತನ್ನು ಹೇಳ್ತಾನೆ, ಏನಂತಂದರೆ, ಅಲ್ಲಪ್ಪ, ಈ ಶಿವ ತನ್ನ ಅರ್ಧ ಭಾಗವನ್ನು ಪಾರ್ವತಿಗೆ ಕೊಟ್ಟ, ಪಾರ್ವತಿ ತನ್ನ ಅರ್ಧ ಭಾಗವನ್ನು ಶಿವನಿಗೆ ಕೊಟ್ಟಳು, ಆಯಿತು, ಇನ್ನು ಅರ್ಧ ಭಾಗ ಎಲ್ಲೋಯ್ತು ಇವ್ರದು ಅಂತ. ಇದೊಂದು ವಿಡಂಬನೆ ಇದು. ಅಂತಂದರೆ ಇವರು
ಅರ್ಧಂಬರ್ಧ ಆಗಿ ಉಳಿದಂಥ ಈ ಅರವೆಣ್ಣಿನ ಈ ಶಿವನನ್ನು ಜೈನರು ಹೆಂಗೆ ವಿಡಂಬನೆ ಮಾಡ್ತಾ ಇದ್ರು, ಆ ರೀತಿಯ ವಿಡಂಬನಾತ್ಮಕವಾದಂಥ ರೂಪಕದಲ್ಲಿ ನೋಡ್ತಾ ಹೊರಟುಬಿಟ್ರೆ ಇದ್ದ ಈ ಅರ್ಧನಾರೀಶ್ವರ ಪರಿಕಲ್ಪನೆಯನ್ನು ಉಭಯಲಿಂಗಿ ಅನ್ನೋ ತತ್ವದಲ್ಲಿ ಬಹಳ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಯಾಕಂದರೆ ಈ ನಾಟಕದಲ್ಲಿ ಕಂಬಾರರು ಗುರುತಿಸ್ತಿರುವಂಥ ನಾಗಮಂಡಲಕ್ಕಿಂತ ಭಿನ್ನವಾಗಿ ಕಾರ್ನಾಡರು ಸೇಮ್ ಕತೆ ನಾಟಕವಾಗಿ ಮಾಡಿದವರು ನಾಗಮಂಡಲಕ್ಕಿಂತ ಭಿನ್ನವಾಗಿ ನೋಡುವಂತಹ ಈ ಒಂದು ತತ್ವವನ್ನು ನೀವು ಗಮನಿಸ್ಬೇಕು. ಅದರಲ್ಲಿರುವಂಥ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಗಮನಿಸ್ಬೇಕು ನೀವು. ಇದು ಗಂಡು ಹೆಣ್ಣು ಅಲ್ಲ, ಇದು ಒಂದು ನಾಗರಿಕ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂಥ ಬದುಕು ರೂಪುಕೊಳ್ಳೋಕ್ಕೆ ಇವೆರಡರ ಸಮತೂಕ ಸಾಧ್ಯ ಆಗಬೇಕು ಅನ್ನುವ ಆಶಯ. ಸೊ ಇಂತಹ ಆಶಯವನ್ನು ಸಿರಿಸಂಪೆಗೆ ನಾಟಕ ನಿರ್ಮಾಣ ಮಾಡ್ತಿದೆ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್ ಆದ ವಿಚಾರ, ಇದು ಭಾಳ ಮಹತ್ವದ ವಿಚಾರ ಇಲ್ಲಿ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಮತ್ತೆ ಇಲ್ಲಿಯ ಚರ್ಚೆ ಮಾಡಿದೆ, ಯಾವುದಪ್ಪ ಅಂತಂದರೆ ಈ ವಸಾಹತುಶಾಹಿಯ ಸ್ವರೂಪವನ್ನು ಮತ್ತೆ ಕಂಬಾರ ಹಿಡಿತಾರೆ. ಕಂಬಾರರು ಅವರ ಯಾವುದೇ ಸಾಹಿತ್ಯದಲ್ಲಿ ಚರಿತ್ರೆಯನ್ನು ಹಾಗೆ ನೇರ ರೂಪದಲ್ಲಿ ಗ್ರಹಿಸೋದು ಅಲ್ಲ. ಭಾಳ ಇಂಪಾರ್ಟೆಂಟ್ ಈ ಪ್ರಶ್ನೆ. ಅವರು ಚರಿತ್ರೆಯನ್ನು ಆಧುನಿಕ ನಾಟಕಕಾರರ ಹಾಗೆ ಚರಿತ್ರೆಯನ್ನು ನೇರ ರೂಪದಲ್ಲಿ ಗ್ರಹಿಸಿದರಲ್ಲ. ಅವರನ್ನು ಯಾವುದೇ ನಾಟಕ ತಗೊಳ್ಳಿ, ಕಾವ್ಯ ತಗೊಳ್ಳಿ, ಕಾದಂಬರಿ ತಗೊಳ್ಳಿ, ಚರಿತ್ರೆ ಎಲ್ಲ ಕಾಲಕ್ಕೂ ಒಂದೇ. ಚರಿತ್ರೆಗೆ ಬದಲಾವಣೆಯ ಕ್ರಮ ಒಂದು ಇದೆಯೇ ಅಂತಂದರೆ ಕಂಬಾರರ ಸಾಹಿತ್ಯದಲ್ಲಿ ಚರಿತ್ರೆಗೆ ಬದಲಾವಣೆ ಇಲ್ಲ. ಅಲ್ಲಿ ಅಳುವ ಸಮುದಾಯ ಎಂದೆಂದೂ ಅಳುತ್ತಾ ಇದೆ. ಫ್ಯೂಡಲ್ ಸೊಸೈಟಿಯ ಒಂದು ಚಿತ್ರವನ್ನು ಅವರ ನಾಟಕಗಳು ತರ್ತಾ ಇದ್ದರೂ ಕೂಡ 20ನೇ ಶತಮಾನದಲ್ಲಿ ಒಬ್ಬ ಕವಿ ಫ್ಯೂಡಲ್ ಸೊಸೈಟಿಯ ಚಿತ್ರವನ್ನು ಅವರು ತನ್ನ ನಾಟಕದಲ್ಲಿ ಕವನದಲ್ಲಿ ಹಿಡಿತಾನೆ ಅಂತಂದರೆ ಅದರರ್ಥ ಇಟ್ ಇಸ್ ಎ ಮೆಟಫಾರ್ ಆಫ್ ಎ ಪ್ರೆಸೆಂಟ್ ಲೈಫ್. ಅದು ಆ ಕಾಲದ ಫ್ಯೂಡಲ್ ಸೊಸೈಟಿ ಅಲ್ಲ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಹಂಗಲ್ಲ. ಕಂಬಾರರು ಹಾಗೆ ಹೇಳ್ತಾರೆ. ಏನಪ್ಪ ಅಂತಂದರೆ ನನ್ನ ನಾಟಕಗಳಲ್ಲಿ ನೀವು ನೇರ ರೂಪದಲ್ಲಿ ಓದೋಕ್ಕೆ ಸಾಧ್ಯ ಇಲ್ಲರಿ. ಯಾಕಂದರೆ ನಮ್ಮ ನಡುವೆ ಯಾವುದನ್ನು ಫ್ಯೂಡಲ್ ಅಂತ ಕರಿತೀವಿ ಅದು ನಮ್ಮ ನಡುವೆನೇ ಇದೆ, ಹಿಂದಲ್ಲ ಇರೋದು. ಕಂಬಾರ ಹೇಳೋ ಮಾತಿದು. ನಾವು ಯಾವುದನ್ನು ಫ್ಯೂಡಲ್ ಅಂತ ಕರಿತೀವಿ, ಹಳೇದು ಅಂತ ಕರಿತೀವಿ, ಅದು ಹಳೇದಲ್ಲ, ನಮ್ಮ ನಡುವೆ ಈಗಲೂ ಇದೆ. ವಾಟ್ ಯು ಕಾಲ್ ಎಸ್ ಎ ಡೆಮಾಕ್ರಸಿ, ಈಗ ಕರೆಯುತ್ತಿರುವ ಪ್ರಜಾಪ್ರಭುತ್ವ, ಒಂದು ಮುಸುಕಿನಲ್ಲಿರುವಂಥ ಫ್ಯೂಡಲ್ಲೇ, ಮಿಸುಕಿನಲ್ಲಿರುವಂಥ ಫ್ಯೂಡಲ್ ಕಲ್ಚರ್ ಅದು. ನಿಮ್ಮ ಅನುಭವದಲ್ಲಿ, ರಾಜಕೀಯ ಅನುಭವದಲ್ಲಿ ನೀವು ಅದನ್ನು ನೋಡ್ತಿರಲ್ಲ. ಎಷ್ಟು ಫ್ಯೂಡಲ್ ಆಗಿದೆ ಸೊಸೈಟಿ. ಹಿಂದಿನ ಫ್ಯೂಡಲಿಸಮೇ ನಮ್ಮ ರಾಜರೇ ಎಷ್ಟೋ ಚೆನ್ನಾಗಿದ್ರೇನೋ ಅನ್ನುವ ಹಾಗೆ ಪರಿಭಾವಿಸುವ ವರ್ತಮಾನವಲ್ಲ, ದೊಡ್ಡ ಕ್ರೂರವಾದಂಥ ಒಂದು ಡೆಮಾಕ್ರೆಟಿಕ್ ಆದಂಥ ಆಯಾಮ ಅಂತ ಹೇಳುವ ಭಾಷೆಯನ್ನು ಒಬ್ಬ ಕವಿ ಹಾಗೆ ನೇರವಾಗಿ ಹೇಳಲಾರ ಒಂದು ಪ್ರತಿಮೆಯಲ್ಲಿ ಹಿಡಿತಾನೆ. ಒಬ್ಬ ಸಾಹಿತ್ಯಕಾರ ಪ್ರತಿಮೆಯಲ್ಲಿ ಹಿಡಿತಾನೆ. ಆ ಪ್ರತಿಮೆ ನಿಮಗೆ ಕಾಣುವ ಶಿವಪುರ, ಆ ಪ್ರತಿಮೆ ನಿಮಗೆ ಕಾಣುವ ಗೌಡ, ಮತ್ತು ಆ ಪ್ರತಿಮೆ ಇಂಥದ್ದೊಂದು ತಹತಹದ ತಲ್ಲಣಗಳಿಂದ ತೊರೆದು ಒಂದು ರೀತಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರುವಂಥ ಹೆಣ್ಣು. ಎಲ್ಲ ನಾಟಕ ಮತ್ತು ಸಾಹಿತ್ಯದಲ್ಲಿ ಈ ರೀತಿಯ ಕ್ರೂರ ವಾತಾವರಣದಿಂದ ತಪ್ಪಿಸ್ಕೊಳ್ಳುವಂಥ ವ್ಯಕ್ತಿಗಳು ಯಾರು ಇದ್ದರೆ ಅವು ಹೆಣ್ಣುಗಳೇ. ಸಿಂಗಾರವ ಅರಮನೆ ಕಾದಂಬರಿ ಓದಿನಿ. ಹೆಂಗೆ ತಪ್ಪಿಸ್ಕೋಬೇಕು ಇದನ್ನು? ಹೂಡುವ ಆಟಗಳೇನು ಮಾಡಬೇಕಾಗಿದೆ ನಾವು? ಎಂಥ ಕ್ರೂರ ಪರಿಸ್ಥಿತಿಯಲ್ಲಿ ಹುಡುಕುವಂಥ ಕಳ್ಳದಾರಿಗಳು ಯಾವುವು? ಸೊ ಅನೇಕ ಬಾರಿ ಇಂಥ ಸಂದರ್ಭದಲ್ಲಿ ನೀವು ಬದುಕಬೇಕು ಅಂದರೆ ಒಂದು ಸೀಕ್ರೆಟ್ ಮಾರ್ಗವನ್ನು ಹುಡುಕೋಬೇಕು. ಹಾಗೆ ಹುಡುಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಅದು ಬರೀ ಕಥೆಗಳಲ್ಲಿ ಮಾತ್ರ ಅಲ್ಲ, ಬದುಕಿನಲ್ಲೂ ಅನೇಕರು ಹುಡುಕೋತಾರೆ. ಈ ಥರ ಸೀಕ್ರೆಟ್ ಮಾರ್ಗಗಳನ್ನ ಹುಡುಕೋತಾರೆ. ಈ ರೀತಿಯ ಭಾಳ ದೊಡ್ಡ ಇನ್ಹ್ಯೂಮನ್ ಆದಂಥ ಒಂದು ವಾತಾವರಣದಲ್ಲಿ ನಿಜವಾಗ್ಲೂ ಹೌದಪ್ಪ, ನನಗೊಂದು ಫ್ರೀಡಮ್ ಇರಬೇಕು ಅನ್ನೋದಾದರೆ ಓಪನ್ ಆಗಿರಬೇಕಾಗಿಲ್ಲ, ಅದಕ್ಕೆ ಒಂದು ಮಾರ್ಗ ಒಂದು ಇದ್ದೇ ಇರ್ತದೆ ಅನ್ನುವ ಅನೇಕ ರೀತಿಯ ಅನ್ವೇಷಣೆಯನ್ನು ಕಂಬಾರ ಮಾಡ್ತಾರೆ. ಹೀಗಾಗಿ ಯಾವುದನ್ನು ನಾವು ಆಧುನಿಕರು ಶುದ್ಧ ಪೊಲಿಟಿಕಲ್ ಪರಿಭಾಷೆಯ ವಸಾಹತುಶಾಹಿಯ ವಿರುದ್ಧವಾದಂಥ ಒಂದು ನಾಟಕವನ್ನು ಕಟ್ತಿದ್ದಾರೆ ಅಂತೇನು ಹೇಳ್ತೀವಿ, ಆ ಮಾತನ್ನು ಹಾಗೆ ಒಪ್ಪಕ್ಕಾಗಲ್ಲ. ಹೀಗಾಗಿ ಅಲ್ಲಿದೊಂದು ಪ್ರಶ್ನೆಯನ್ನು ಎತ್ಕೊಂಡು ಚರ್ಚೆ ಮಾಡುವ ಒಂದು ಕ್ರಮವೂ ಇದೆ ಇಲ್ಲಿ. ಇನ್ನು ಅದನ್ನು ಶಿವಪ್ರಕಾಶ್ ಕಾಮದ ಬಗ್ಗೆ ಹೇಳಿದ್ನಲ್ಲ, ಅದು ಶಿವಪ್ರಕಾಶ್ ಅಧ್ಯಕ್ಷ ಭಾಷಣದಲ್ಲಿ ಚೆನ್ನಾಗಿ ಹೇಳ್ತಾರಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಈ ರೀತಿಯ ಬ್ಯಾಲೆನ್ಸ್ ಒಂದು ಬಹಳ ಮುಖ್ಯ ಅನ್ನೋದನ್ನು ಹೆಂಗೆ ಹೇಳ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗೆ ನೋಡೋಕ್ಕಾಗಲ್ಲ ನಾವು ಅಂತ. ಯುರೋಪಿಯನ್ ಮಾದರಿಯ ಚಿಂತನಾ ಕ್ರಮದ ಮೂಲಕ ಇವರ ನಾಟಕಗಳನ್ನು ನೋಡೋಕ್ಕಾಗಲ್ಲ. ಭಾಳ ಇಂಪಾರ್ಟೆಂಟ್ ಆದ ಮಾತು, ನಮ್ಮ ಕಾಲಕ್ಕೂ ಪ್ರಸ್ತುತವಾದ ಮಾತು. ನಮ್ಮ ಕಾಲಕ್ಕೂ ಹೆಣ್ಣುಗಳನ್ನು ಹೆಂಗೆ ನೋಡಬೇಕು ಅನ್ನೋದನ್ನು ಭಾಳ ಭಿನ್ನವಾದಂಥ ರೀತಿಯಲ್ಲಿ ನೋಡಲಿಕ್ಕೆ
ದಾರಿ ಮಾಡಿಕೊಟ್ಟಂಥ ಕಂಬಾರ ನಾಟಕಗಳನ್ನು 21ನೇ ಶತಮಾನದಲ್ಲೂ ಕೂಡ ನಾವು ಮಸ್ಟ್ ಟೆಲ್ ದಟ್ ದೇ ಆರ್ ನಾವು ದೇ ಆರ್ ವೆರಿ ವೆರಿ ಪ್ರಸ್ತುತ ರೆಲೆವೆಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ಮೂರನೇದು ನನಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟಾಗಿ ನನಗೆ 2 ಲೇಖನಗಳು ಭಾಳ ಮುಖ್ಯ ಅನಿಸೋದು. ನಾವೆಲ್ಲ ನಾಟಕಗಳು ಅಂತ ಹೇಳ್ತೀವಿ, ಅದರ ಅಕ್ಷರ ಈ ಈ ಲೇಖನದಲ್ಲಿ ಬಹಳ ಮುಖ್ಯವಾದಂಥ ಚರ್ಚೆಯನ್ನು ಒಂದನ್ನು ಮಾಡಿದ್ದಾರೆ. ಅಂದರೆ ಕಂಬಾರ ನಾಟಕಗಳ ಸ್ಟ್ರಕ್ಚರ್ನ ಕುರಿತಂಥ ಮಾತೇನಿದೆ, ಆ ಸ್ಟ್ರಕ್ಚರ್ನ ಕುರಿತು ಯಾರೂ ಮಾತಾಡೋದೇ ಇಲ್ಲ, ನಾವು ಈಗಲೂ ಮಾತಾಡೋಲ್ಲ. ಆದರೆ ಅಕ್ಷರ ಮಾತಾಡ್ತಾನೆ. ಅಕ್ಷರ ಏನು ಹೇಳ್ತಾನೆ ಅಂತಂದರೆ, ಈ ನಾಟಕಗಳಲ್ಲಿ ನಾವು ಕೇವಲ ಅವು ಜಾನಪದ ನಾಟಕಗಳು ಅಂತ ಹೇಳೋ ಮಾತು ತಪ್ಪು. ಕಂಬಾರ ಹಂಗೆ ನೋಡೋಕೆ ಹೋದರೆ ಜಾನಪದ ಅಂತಲ್ಲ, ಅವರೊಂದು ಸಮುದಾಯದ ಬಳಲಿದ ಸಮುದಾಯದ ವಕ್ತಾರರಾಗಿ ಮೌಖಿಕವಾದಂಥ ಪರಂಪರೆಯ ಪರವಾಗಿ ನಿಂತವರು. ಶುದ್ಧ ಜನಪದ ಮುಗ್ಧವಾದದ್ದು, ಅದಕ್ಕೊಂದು ಮುಗ್ಧ ನಂಬಿಕೆ ಇದೆ ಮತ್ತು ಮುಗ್ಧ ಲೋಕ ಇದೆ. ಹಾಗೆ ಕಂಬಾರ ನಾಟಕಗಳನ್ನ ಮುಗ್ಧ ಲೋಕದ ನಂಬಿಕೆಗಳು ಅಂತ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಅವ್ರನ್ನ ಜಾನಪದ ನಾಟಕಗರು ಅಂತ ಹೇಳೋ ಮಾತನ್ನು ಆಡೋದನ್ನು ನಿಲ್ಲಿಸ್ಬೇಕು ನಾವು. ಆ್ಯಕ್ಚುಲಿ ಹಾಗೆ ನಿಲ್ಲಿಸಿದಾಗ ಮಾತ್ರ ಅವ್ರ ನಾಟಕಗಳನ್ನ ಭಿನ್ನವಾಗಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲಿ ಇವರು ಅಕ್ಷರ ಬಹಳ ಒಳ್ಳೆಯ ಲೇಖನ ನನಗನ್ಸೋ ಮಟ್ಟಿಗೆ ಅದು. ಇವರು ನಾಟಕಗಳನ್ನ 3 ರೀತಿಯಲ್ಲಿ ಗುರುತಿಸ್ತಾರೆ. ಒಂದು ಪ್ರಹಸನ ಕ್ರಮದ ನಾಟಕ, ಯಾವುದನ್ನು ಅಲೆಗರಿ ಅಂತ ಕರೀತಾ ಇದ್ರು ಕವಿತಾ, ಆ ಮಾದರಿಯ ಪ್ರಹಸನ ಮಾದರಿಯ ನಾಟಕಗಳು ಒಂದು. ಇನ್ನೊಂದು ಅವ್ರು ಹೇಳೋದು ಬಯಲಾಟ ಕ್ರಮದ ನಾಟಕಗಳು. ಯಕ್ಷಗಾನ ಕೂಡ ಬಳಸೋದು, ಯಕ್ಷಗಾನ ಬಯಲಾಟದ ಕ್ರಮದ ಒಂದು ನಾಟಕದ ಒಂದು ಸ್ವರೂಪ ಇದೆ. ಇನ್ನೊಂದು ಮಿಶ್ರ ಸ್ವರೂಪ, ಇವೆರಡನ್ನು ಸೇರಿಸ್ಕೊಂಡು ಬರೆದಂಥ ನಾಟಕಗಳಿದ್ದಾವೆ. ವೆರಿ ಇಂಟ್ರೆಸ್ಟಿಂಗ್ ಆದಂಥ ಒಂದು ಮಾಡೆಲ್ ಇದು. ಅಂದರೆ ಕಂಬಾರರ ನಾಟಕಗಳು ಕನ್ನಡದಲ್ಲಿ ಎಷ್ಟು ರೀತಿಯ ಪ್ರಯೋಗಗಳನ್ನು ಮಾಡಿದವು, ಕನ್ನಡದ ಉಳಿದ ನಾಟಕಕಾರರು ಹೆಚ್ಚು ಪ್ರಯೋಗಗಳನ್ನು ಮಾಡಲೇ ಇಲ್ಲ. ಅವರು ಮೋಸ್ಟ್ ಆಫ್ ದ ವೇರ್ ಮಾಡರ್ನಿಸ್ಟ್, ಇಲ್ಲ ಕ್ಲಾಸಿಸಿಸ್ಟ್ ಆಗಿದ್ರು. ನಿಮಗೆ ಸಂಸನ್ ಅಂತವರು ಕ್ಲಾಸಿಸಿಸ್ಟ್ ಮಾಡಲ್ ಇದ್ದರೆ, ಮೋಸ್ಟ್ ಆಫ್ ಅವರ್ ಡ್ರಾಮಾ ರೈಟರ್ಸ್ ವೇರ್ ಮಾಡರ್ನಿಸ್ಟ್. ಆದರೆ ಕಂಬಾರರು ಮಾತ್ರ ತಮ್ಮ ನಾಟಕಗಳ ಬರವಣಿಗೆಯಲ್ಲಿ ಅನೇಕ ಭಿನ್ನ ಭಿನ್ನ ಪ್ರಯೋಗಗಳನ್ನು ಮಾಡಿದರು ಅನ್ನೋದಕ್ಕೆ ನಿಮಗೆ ಹೆಚ್ಚು ವಿವರಗಳು ಸಿಗೋದು ಅಕ್ಷರನ ಈ ಲೇಖನದಲ್ಲಿ. ಇದೊಂದಾದಮೇಲೆ ನನಗೆ ಇನ್ನೊಂದು ಮುಖ್ಯವಾಗಿ ಭಾಳ ಇಷ್ಟಪಟ್ಟಂಥ ಇನ್ನೊಂದು ಯಾವುದಪ್ಪ ಲೇಖನ ಅಂತಂದರೆ, ಇದರಲ್ಲಿ ಪಡಿಕ್ಕಲ್ ಲೇಖನ. ಶಿವರಾಮ್ ಪಡಿಕ್ಕಲ್ ದೇಸೀಯತೆಯ ಪ್ರಶ್ನೆಯನ್ನು ಭಾಳ ಭಿನ್ನವಾಗಿ ನೋಡ್ತಾ ಹೋಗ್ತಾರೆ. ಇದು ಕೂಡ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನಾವು ದೇಸಿ ಅಂದ ತಕ್ಷಣ ಜನಪದಕ್ಕೆ ಈಕ್ವಲೆಂಟ್ ಮಾಡ್ತೀವಿ, ದೇಸಿ ಅಂದ ತಕ್ಷಣ ಆಧುನಿಕತೆಗೆ ವಿರೋಧ ಮಾಡ್ತೀವಿ. ಆದರೆ ಪಡಿಕ್ಕಲ್ ಈ ಲೇಖನದಲ್ಲಿ ಈಗಲೂ ಗಮನಿಸಬಹುದಂಥ ಕೆಲವು ಮುಖ್ಯ ಪ್ರಶ್ನೆಗಳನ್ನ ದೇಸೀಯತೆ ಅನ್ನುವ ಪರಿಕಲ್ಪನೆಯ ಬಗ್ಗೆ ಎತ್ತಾರೆ. ನನಗೆ ಭಾಳ ಇಷ್ಟವಾದಂಥದ್ದು. ಇವರು ಹೇಳ್ತಾರೆ, ನಮ್ಮಲ್ಲಿ ದೇಸೀಯತೆ ಪ್ರಶ್ನೆ ಅನ್ನೋದು ಈಗಿಂದಲ್ಲ, ಆಧುನಿಕ ಸಂದರ್ಭದಲ್ಲಿ ಈ ದೇಸೀಯತೆಯ ಪ್ರಶ್ನೆ ಹಲವಾರು ರೀತಿಯಲ್ಲಿ ನೋಡಲಾಗಿದೆ. ಬಿಫೋರ್ ಇಂಡಿಪೆಂಡೆನ್ಸ್ ಈ ದೇಶೀಯತೆಯನ್ನು ನೋಡಿದ ಒಂದು ಚೌಕಟ್ಟು ಯಾವುದಪ್ಪ ಇತ್ತು ಅಂತಂದರೆ, ಅದು ಅವ್ರು ಹೇಳೋ ಪ್ರಕಾರ ಈ ಮೌಲ್ಯಯುತವಾದಂತಹ ಸಂಸ್ಕೃತಿಯನ್ನು ಹೊಂದಿರೋ ಭಾರತ ಒಂದು ಕಡೆಗಿದ್ದರೆ, ಆಧುನಿಕತೆ ಏನಿದೆ, ಭೌತಿಕ ಜ್ಞಾನ ಏನಿದೆ, ಅದು ಯಾವುದನ್ನು ಸೈನ್ಸ್ ಅಂತ ಕರಿತೀವಿ, ಅದನ್ನು ಹೊಂದಿರುವಂಥ ಯುರೋಪ್, ಇವೆರಡನ್ನ ಸಂಯೋಜನೆ ಮಾಡಬಹುದಾದಂತಹ ಒಂದು ಚೌಕಟ್ಟು ಒಂದಿತ್ತು ನಮ್ಮಲ್ಲಿ. ಅದು ನಿಮಗೆ ಗೊತ್ತಿದೆ, ಅದು ಅರವಿಂದ್ರ ಮಾಡೆಲ್. ಅದು ನಿಮಗೆ ಅರವಿಂದರು ಯಾವಾಗಲೂ ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅಂತ ಅವ್ರ ಮಾಡೆಲ್. ಅದು ಪ್ಯೂರ್ ನ್ಯಾಷನಲಿಸ್ಟ್ ಅಲ್ಲ ಅವರು ಆ್ಯಕ್ಚುಲಿ. ಆದರೆ ಅವರು ಹೇಳ್ತಾಯಿದ್ರು, ಭಾರತೀಯ ಸಂಸ್ಕೃತಿಗೆ ಒಂದು ದೊಡ್ಡದೊಂದು ಮೌಲ್ಯ ಇದೆ, ಅದು ಯುರೋಪು ತಮ್ಮ 2 ಯುದ್ಧಗಳಲ್ಲಿ ಕಳ್ಕೊಂಡ್ಬಿಟ್ಟಿದೆ. ಅದು ಬದುಕು ಏನು ಅನ್ನೋದನ್ನೇ ಕಂಪ್ಲೀಟ್ ನಿರ್ನಾಮವಾಗ್ಬಿಟ್ಟಿದೆ, ಬದುಕು ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಹೇಳ್ಕೊಡ್ಬೇಕಾದದ್ದು ಇದೆ, ಒಂದು ಆತ್ಮ ಸಾಕ್ಷಾತ್ಕಾರದ ಒಂದು ಭಾವನೆಯನ್ನು, ಒಂದು ನೈತಿಕತೆಯನ್ನು, ಒಂದು ಏನು ಹೇಳ್ಬೇಕು ಕಾನ್ಫಿಡೆನ್ಸನ್ನು ಯುರೋಪಿಗೆ ಕೊಡಬೇಕಾಗಿದೆ ನಾವು. ಹೀಗಾಗಿ ಭಾರತಕ್ಕೆ ಒಂದು ದೊಡ್ಡ ಕರ್ತವ್ಯ ಇದೆ ಅನ್ನೋ ಮಾತು. ಆದರೆ ಅಲ್ಲಿಂದಲೂ ತೊಗೋಬೋದು, ಯಾಕಂದರೆ ಭೌತ ವಿಜ್ಞಾನದಲ್ಲಿ ಭಾಳ ಮುಂದುವರೆದವರು. ಅದರಿಂದ ಅದನ್ನು ಇಟ್ಸ್ ಅ ಕೈಂಡ್ ಆಫ್ ಎರಡರ ನಡುವಿನ ಒಂದು ಜೋಡಿ. ನಿಮಗೆ ಶ್ರೀಯವರ ಕವನದಲ್ಲಿ ಕಾಣೋ ಹಾಗೆ ಅವಳ ಉಡುಗೆಯನ್ನು ಇವಳು ಉಡುಗೆಯನ್ನು ಅವಳಿಗೆ ತೊಟ್ಟು ನೋಡುವ ಒಂದು ಸಂಯೋಜನೆಯ ಮಾದರಿಯನ್ನು ಇವರು ಹೇಳ್ತಾ ಇದ್ದಾರಲ್ಲ, ಆ ಮಾದರಿ ಒಂದಿತ್ತು ಅಂತ ಹೇಳ್ತಾರೆ. 2ನೇ ಮಾದರಿ ಗಾಂಧಿಯನ್ ಮಾಡೆಲ್. ಶಿವರಾಮ್ ಪಡಿಕ್ಕಲ್ ಹೇಳೋದು ಶುದ್ಧ ದೇಶೀಯ ಅಂತಂದರೆ ಯುರೋಪಿನ ಎಲ್ಲ ಆಧುನಿಕತೆಯನ್ನು ಆ ಕಡೆ ಪಕ್ಕಕ್ಕೆ ಸರಿಸಿ, ಇಲ್ಲಿಯ ಗ್ರಾಮಗಳು ಬಹಳ ಮುಖ್ಯ ಕೇಂದ್ರವಾಗಿರೋದ್ರಿಂದ ಈ ಗ್ರಾಮಗಳನ್ನು ನಾವು ಭಿನ್ನವಾಗಿಸೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಗಾಂಧೀಜಿ ಹಿಂದ್ ಸ್ವರಾಜ್ಯದಲ್ಲಿ ಏನು ಮಂಡಿಸಿದ್ರು ಆ ಮಾದರಿಯೊಂದನ್ನು ಇವರು ಗುರುತಿಸ್ತಾರೆ. 3ನೇ ಮಾದರಿ ಇವರು ಹೇಳಿದ್ದು, ಅಫ್ಕೋರ್ಸ್ ಅದು ಹೆಚ್ಚೆಚ್ಚು ಈಗ ಪ್ರಚಲಿತವಾಗ್ತಿರೋಂಥ ಒಂದು ಮಾಡೆಲ್ಲು,
ಇಡೀ ವೈವಿಧ್ಯತೆ ಇದ್ದರೂ ಕೂಡ ಭಾರತವೆನ್ನುವ ಈ ಸಂಸ್ಕೃತಿಯಲ್ಲಿ ಈ ವೈವಿಧ್ಯತೆಯನ್ನು ಕರಗಿಸಿ ಅದನ್ನೊಂದನ್ನು ಮೊನಲಿಥಿಕ್ ಮಾಡಲಿಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆಯನ್ನು ಏನು ಎತ್ಕೊಳ್ತಾ ಇದೆ ಮತ್ತೆ ಮತ್ತೆ ನಮ್ಮ ಬದುಕಿನ ಚಿಂತನೆ ಈಗ. ಅಂಥ ಒಂದು ಬದುಕಿನ ಚಿಂತನೆಯ ಮಾಡೆಲ್ ಒಂದಿತ್ತು. ಆದರೆ ಕನ್ನಡದ ಮಾಡೆಲ್, ಇದು ಪಡಿಕಲ್ ಹೇಳೋ ಮುಖ್ಯವಾದ ಮಾತು. ಅದರಲ್ಲೂ ಕಂಬಾರರ ಮಾಡೆಲ್ ಆಫ್ ದೇಸೀಯತೆ ಯಾವುದಪ್ಪ ಅಂತಂದರೆ, ಇದು ಅವರ ಪ್ರಕಾರ ಇದು ನನ್ನದು ಅನ್ನುವ ಲೋಕಲ್ ಅನ್ನುವ ಒಂದು ವಾತಾವರಣವಲ್ಲ, ಮತ್ತು ಯಾವುದನ್ನು ನಾವು ಜಾಗತಿಕ ಅಂತ ಹೇಳ್ತೀವಿ ಅದರ ಮಾಡೆಲನ್ನು, ಎರಡೂ ಕೂಡ ಒಂದಕ್ಕೊಂದು ವಿರೋಧವಿಲ್ಲದ ಹಾಗೆ ಬದುಕಲಿಕ್ಕೆ ಸಾಧ್ಯವೇ ಅಂತ ನೋಡುವ ಒಂದು ಮಾಡೆಲ್. ಈ 4 ಮಾಡೆಲ್ಗಳಲ್ಲಿ ಕಂಬಾರರು ಆ ಮಾಡೆಲ್ನ 4ನೇ ಮಾಡೆಲ್ ಯಾವುದು ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಆ ಮಾಡೆಲ್ನ ಅವರು ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಯಾಕೆ ಈ ಮಾತನ್ನು ಪಡಿಕಲ್ ಹೇಳ್ತಾರೆ ಅಂತಂದರೆ, ನಮ್ಮಲ್ಲೆಲ್ಲರೂ ಒಂದು ಮಿಸ್ರೀಡ್ ಮಾಡಿದ್ದೀವಿ ಕಂಬಾರರನ್ನ. ಏನಪ್ಪ ಅಂತಂದರೆ, ಇವರು ಯಾವಾಗಲೂ ಕೂಡ ಹೊರಗಿನದನ್ನು ವಿರೋಧಿಸ್ತಾರೆ ಅಂತ, ಹೊರಗಿನದನ್ನು ವಿರೋಧಿಸ್ತಾ ಒಳಗಿನದನ್ನು ವಿಜೃಂಭಿಸ್ತಾರೆ ಅನ್ನೋ ಒಂದು ವಿಮರ್ಶೆಯ ಮಾತಿದೆ. ಹೊರಗಿನ ಗೌಡ ಇರ್ಬೋದು, ಇನ್ಯಾರು ರಾಕ್ಷಸನಾಗಿ ಬರುವಂಥವ್ನು ಇರ್ಬೋದು, ಈ ಥರ ಸಿಂಬಾಲ್ಸ್ ಎಲ್ಲ ಅವುಗಳು ಒಂದು ರೀತಿ ವಿಕಾರವಾದಂಥವು ಅಂತ ಹೇಳ್ತಾರೆ. ಆ ವಿಕಾರವಾದಂಥವು ಅಂತ ಹೇಳುವಾಗ ಅದು ಅದು ವಸಾಹತುಶಾಹಿ ಅನ್ನೋ ಪರಿಕಲ್ಪನೆ. ಆದರೆ ನೀವು ಅವರ ಇತ್ತೀಚಿನ ನಾಟಕ ಮೊಹಮ್ಮದ್ ಗವಾನ್ ನೋಡಿದ್ರೆ, ಮೊಹಮ್ಮದ್ ಗವಾನ್ ಇಲ್ಲಿಯವನು ಅಲ್ವಲ್ಲ, ಅವನು ಬೇರೆ ಕಡೆಯಿಂದ ಬಂದವನು. ಬೇರೆ ಕಡೆಯಿಂದ ಬಂದಂಥ ಮೊಹಮ್ಮದ್ ಗವಾನ್ ಇಲ್ಲಿ ಒಂದು ಸಂಸ್ಕೃತಿಯ ಮೌಲ್ಯವನ್ನು ಬಹಳ ದೊಡ್ಡದು ಮಾಡಲಿಕ್ಕೆ ಹೆಂಗೆ ಪ್ರಯತ್ನ ಪಟ್ಟ. ಇಲ್ಲಿಯವರೇ ಎಂಥ ದೊಡ್ಡ ರಕ್ಕಸರಾದರು, ಇಲ್ಲಿಯವರೇ ದೊಡ್ಡ ರಕ್ಕಸರು, ಹೊರಗಿನಿಂದ ಬಂದಂಥವನು ಎಷ್ಟು ದೊಡ್ಡ ಮೌಲ್ಯವನ್ನು ಇಲ್ಲಿ ಮಾನವೀಯ ಸಂಬಂಧಗಳು ರೂಪಿಸ್ಲಿಕ್ಕೆ ಪ್ರಯತ್ನ ಪಟ್ಟ. ಈ ಚೌಕಟ್ಟನ್ನು ಹಿಡಿದು ಕಂಬಾರರನ್ನು ಹಿಡಿದಂಥ ಕಂಬಾರರನ್ನು ನೀವು ನಿಮ್ಮ ವಿಮರ್ಶೆಯ ಸೀಮಿತ ಪರಿಭಾಷೆಯಲ್ಲಿ ಅವರು ವಸಾಹತುಶಾಹಿಯನ್ನು ವಿರೋಧಿಸ್ತಾರೆ, ಹೊರಗಿನದನ್ನು ವಿರೋಧಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಕಂಬಾರ ನಾಟಕಗಳಲ್ಲಿ ಎಷ್ಟು ಸಂಕೀರ್ಣವಾದಂಥ ಶೋಧನೆ ಇದೆ ಅಂತಂದರೆ, ವಸಾಹತುಶಾಹಿಯ ಹೊರಗಿನ ಎನ್ನುವ ಒಂದು ಪರಿಕ್ರಮವನ್ನು ಭಾಳ ಭಿನ್ನವಾಗಿ ನೋಡುವಂಥ ಒಂದು ಚೌಕಟ್ಟನ್ನು ಕಂಬಾರರ ನಾಟಕಗಳು ರೂಪಿಸ್ತವೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಾಕಷ್ಟು ಹೇಳಲಿಕ್ಕಿದೆ ಕಂಬಾರರ ನಾಟಕಗಳ ಬಗ್ಗೆ, ಕಂಬಾರರ ಸಾಹಿತ್ಯದ ಬಗ್ಗೆ. ಅವರ ಇಡೀ ನಾಟಕ ಅಥವಾ ಸಾಹಿತ್ಯದ ಪ್ರಪಂಚ ವಾಸ್ತವವಾಗಿ ಆಧುನಿಕತೆಯನ್ನು ಭಾಳ ಸ್ಪಷ್ಟವಾಗಿ ಮತ್ತು ರೂಪಕಾತ್ಮಕ ಪರಿಭಾಷೆಯಲ್ಲಿ ವಿರೋಧಿಸಿದ ಏಕೈಕ ಭಾರತೀಯ ಬರಹಗಾರನ ಏನಾದರೂ ಇದ್ದರೆ ಭಾರತೀಯ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯದ ಪರಿಭಾಷೆಯಲ್ಲಿ ಅವರು ಕಂಬಾರ. ಅವರ ಬರವಣಿಗೆಯ ಮಾದರಿಯಲ್ಲಿ ಅವರ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಅವರು ಏಕತ್ರವಾಗಿ ಪರಿಭಾವಿಸಿ ನೋಡುವಂಥ ಒಂದು, ಅದನ್ನು ಯಾವುದನ್ನು ನಾವು ನಮ್ಮ ಸಾಂಪ್ರದಾಯಿಕ ಸಮಗ್ರತೆಯ ಸ್ವರೂಪದ ಒಂದು ಸಾಹಿತ್ಯದ ಚೌಕಟ್ಟನ್ನು ಕರಿತೀವಿ ಅಂತ ಚೌಕಟ್ಟನ್ನು ಕಂಬಾರರಾಗಿ ಹಿಡಿದವರು ಭಾರತೀಯ ಸಂದರ್ಭದಲ್ಲಿ ಯಾರೂ ಇಲ್ಲ ನನ್ನ ಪ್ರಕಾರ. ಅವ್ರದ್ದೊಂದು ಕವನ ಇದೆ, ನೀವು ಓದಬೇಕು. ಆ ಮರ ಈ ಮರ ಅಂತ ಒಂದು ಕವನ ಇದೆ. ಒಂದು ಮರ ಇದೆ, ಅದ್ರ ಕಥೆ ಹೇಳ್ತೀನಿ. ಕವನ ನಂಗೆ ಹೇಳೋಕ್ಕೆ ನೆನಪಿಲ್ಲ ಶಬ್ದಗಳು. ಒಂದು ಮರ ಇದೆ, ಒಂದು ಕೊಳದ ಪಕ್ಕದಲ್ಲಿ ದಂಡೆ ಮೇಲೆ ಒಂದು ಮರ. ಆ ಮರ ದಂಡೆ ಮೇಲಿದೆ, ಆ ಮರದ ಪ್ರತಿಬಿಂಬ ನೀರಿನಲ್ಲಿದೆ. ಇದು ಆಧುನಿಕತೆ ಒಡೆದುಕೊಂಡ ರೀತಿ. ಒಂದು ಮರ, ಅದರ ಪ್ರತಿಬಿಂಬ ನೀರಿನಲ್ಲಿ. ಆದರೆ ಆಧುನಿಕತೆ ಅಂತ ಹೇಳಿತದೆ ಅಂತಂದರೆ ಇವೆರಡು ಬ್ಯಾರೆ ಅಂತ. ಆದರೆ ಕಂಬಾರರ ಕವನ ಹೇಳ್ತದೆ, ನೀನು ಮರ ಮೇಲೆ ಏನು ಹೋಗ್ತೀಯ, ನೀನು ತೆಳಕ್ಕೆ ಇಳಿದು ಬಾ, ನೆಲಕ್ಕೆ ಇಳಿದು ಬಂದಾಗ ನೀನು ಖರೆ ಏನು ಅಂತ ಗೊತ್ತಾಗ್ತದೆ, ನಿನಗೆ ನಿಜವಾದದ್ದೇನು ಅಂತ ಗೊತ್ತಾಗ್ತದೆ. ಯಾವಾಗ ಅಂತಂದರೆ ನೀನು ನೆಲಕ್ಕೆ ಇಳಿದು ನಿಂತಾಗ ಮಾತ್ರ. ಇಲ್ಲದ್ರೆ ಅವು ಎರಡೇ ಕಾಣಿಸ್ತವೆ, ವಿರುದ್ಧವಾಗಿ ಕಾಣಿಸ್ತವೆ ಅಂತ. ಆ ಮರ ಈ ಮರ ಕಂಬಾರರ ಕವನ ಏನಿದೆ, ಅದು ಆಧುನಿಕರನ್ನು ಆಧುನಿಕತೆಯನ್ನು ವಿಡಂಬಿಸುವ ಆಧುನಿಕ ಚಿಂತನಾ ಕ್ರಮವನ್ನು ಬಹುಮುಖ್ಯವಾಗಿ ವಿಮರ್ಶಿಸುವ ಒಂದು ರೂಪಕದ ಕವನ ಅದು. ಕಂಬಾರರು ಆ ರೀತಿಯಲ್ಲಿ ನನ್ನ ಪ್ರಕಾರ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ ಆಫ್ ಮಾಡರ್ನ್ ಲಿಟ್ರೇಚರ್, ಇಂಡಿಯನ್ ಲಿಟ್ರೇಚರ್ ಅವರು. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಒಂದು ಸಣ್ಣದೊಂದು ಕಥೆ ಹೇಳಿ ಮುಗಿಸ್ತೀನಿ. ಕಥೆ ಅಂದರೆ ಘಟನೆ, ಕಥೆ ರೂಪದಲ್ಲಿ. ಇವರು ತಮ್ಮ 20ನೇ ವಯಸ್ಸಿನಲ್ಲಿ ಇನ್ನೂ ಸಣ್ಣ ಚಿಗುರು ಮೀಸೆ ಹುಡುಗ. ಆ ಚಿಗುರು ಮೀಸೆ ಹುಡುಗ ತಮ್ಮ ಮೊದಲನೇ ಕವನ ಸಂಕಲನ ಯಾವುದಾದ್ರು ಹೇಳ್ತೀನಿ ಕೇಳಿ. ಅದಲ್ಲ ನಾಟಕ ಹೇಳ್ತಾನೆ ಕೇಳ ತೊಗೊಂಡು ಹೋಗಿ
ಆ ಧಾರವಾಡದ ಅಟ್ಟದ ಮೇಲೆ ಇದ್ದಂಥ ಒಂದು ನವ್ಯದ ಗುಂಪೇನಿತ್ತು, ಆ ಗುಂಪಿನ ಮುಂದೆ ಹೋಗಿ ನಿಂತ್ಕಂತಂತೆ. ನಿಂತ್ಕೊಂಡಾಗ ಕುರ್ತಕೋಟಿಯವರು ಅವ್ರ ಸಾಹೇಬರು ಅವರು, ಆ ಸಾಹೇಬರು ಇದನ್ನು ನೋಡಿದ್ರಂತೆ. ಹೇಳ್ತೇನೆ ಕೇಳ, ನೋಡಿ ಓದಿ, ಭಾಳ ಚಲೋ ಬರಿತೀಯೋ ನೀ ಹುಡುಗ, ಆದ್ರೆ ಏನು ನೀನು ಇಷ್ಟು ಶಬ್ದಗಳನ್ನ ಇಷ್ಟು ಏನೋ ಅವುಗಳನ್ನ ಏನಪ್ಪ ಅಂದ್ರೆ ಫುಜೂಲ್ ಬಳಸ್ತೀಯ ಅಂತಂದರೆ, ಫುಜೂಲ್ ಅಂತಂದರೆ ಅನುದ್ದೇಶಪೂರ್ವಕವಾಗಿ ನೀವು ಈ ಶಬ್ದಗಳನ್ನ ಬಳಸಿ ಅದಕ್ಕೊಂದು ಸ್ಟ್ರಕ್ಚರ್ ಇಲ್ದಂಗೆ ಮಾಡಿಬಿಟ್ಟಿದೀಯಾ ಅಂದ್ಬಿಟ್ಟು ಒಂದು ಪದ್ಯ ಕೋಟ್ ಮಾಡ್ತಾರಲ್ಲಿ. ಅದರಲ್ಲಿ ಕಂಬಾರರು ಒಬ್ಬಳು ರಕ್ಕಸಿ ಇರ್ತಾಳೆ, ಅವಳು ಎಂಥ ಧೂರ್ತ ರಕ್ಕಸಿ ಅಂದರೆ ಸಣ್ಣ ಮರಿಯಾನೆಯ ಕೊಂಬನ್ನು ಕೂಡ ಅವಳು ಬಿಡ್ದಂಗೆ ಅದನ್ನು ಕೊರೆದು ತನ್ನ ಬಳಿ ಮಾಡ್ಕೋತಿದ್ದಂತೆ. ಹಸರನ್ನು, ಈ ಮೆದುವಾದ ಹಸರನ್ನು ಅವಳು ಹಿಸುಕಿ ಕೊಲೆ ಮಾಡಿ ಇಷ್ಟು ದೀರ್ಘವಾದ ವರ್ಣನೆಯ ಮೂಲಕ ಒಂದು ಹಿಂಸೆಯನ್ನು ವರ್ಣಿಸ್ತಾರೆ. ಕುರ್ತಕೋಟಿ ಹೇಳ್ತಾರೆ, ಇಷ್ಟೊಂದು ವರ್ಣನೆಯ ಮೂಲಕ, ಸುಂದರವಾದ ವರ್ಣನೆಯ ಮೂಲಕ ಹಿಂಸೆಯನ್ನು ವಿವರಿಸಲು ಸಾಧ್ಯವೇ? ತಾರನಾಥ್ ಇದ್ದವರು, ರಾಜೀವ್ ತಾರನಾಥ್ ಕಂಬಾರರ ಭಾಳ ಒಳ್ಳೆಯ ದೋಸ್ತು. ಅವರು ಅಟ್ಟದ ಮೇಲಿಂದ ಕಂಬಾರನ ಕರ್ಕೊಬಂದು, ನೋಡಬಾ ಈ ನವ್ಯರ ಮಾತನ್ನು ನಂಬಾಳ ನೀನು, ನವ್ಯರು ನಿನ್ನನ್ನು ದಾರಿ ತಪ್ಪಿಸ್ತಾರೆ, ಇವ್ರ ಮಾತನ್ನು ಹಿಡಿದು ಹೊಂಟಿ ಅಂದರೆ ನೀನು ಕವಿ ಆಗೋದಿಲ್ಲ. ಅವ್ರ ಮಾತು ಗಡಸು, ತಾರನಾಥರ ಮಾತನ್ನು ಕೇಳಿದ್ರಿಲ್ಲ ಗೊತ್ತಿಲ್ಲ ನೀವು, ಹಿಂಗೆ ಅವರು ಆ ಮನುಷ್ಯರ ಮಾತನ್ನು ಕೇಳಿದ್ರೆ ನೀನು ಕವಿ ಆಗೋದಿಲ್ಲ, ನೀ ಹೆಂಗೆ ಬರೀತಿ ಹಂಗೆ ಬರೀ. ಕನ್ನಡದ ಪುಣ್ಯ ಕಂಬಾರರು ತಾರನಾಥ್ ಹೇಳಿದಾಗ ಬರೆದರು. ಸೊ ಅದು ಒಂದು ಹೊಸ ಕಾಲ ನಿರ್ಮಾಣ. ನಮಸ್ಕಾರ.